ಥ್ಯಾಂಕ್ ಯು ವೆರಿ ಮಚ್. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸಮ್ಮುಖಕ್ಕೆ ನಮ್ಮೆಲ್ಲರನ್ನು ಬರಮಾಡಿದಕ್ಕಾಗಿ ನಿಮಗೆ ವಂದನೆಗಳು. ಹೌದು, ಕಳೆದ ಕಾಲವೆಲ್ಲ ನಮ್ಮೆಲ್ಲರನ್ನು ಕಾಪಾಡಿ ಯಾರಿಗೂ ಯಾವುದೇ ರೀತಿಯಾದಂತಹ ಅಪಾಯವು ಬರದ ಹಾಗೆ ಕರ್ತನೆ, ಅನೇಕರಿಗೆ ಇಲ್ಲದೆ ಇರುವಂತಹ ಈ ದಿನವನ್ನು ನಮಗೆ ನೀವು ಕೊಡಿದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಮ್ಮನ್ನು ಬಲಪಡಿಸಿ ನಿಮ್ಮ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತಾ ನಿಮ್ಮ ಸನ್ಮಾರ್ಗದಲ್ಲಿ ನಿಂತುಕೊಂಡು ಅನೇಕರನ್ನು ನಿಲ್ಲಿಸುವಂತಹ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಬೇಕೆಂಬುದನ್ನು ಕೇಳಿಕೊಳ್ಳುತ್ತಾ, ಈ ದಿನ ನಿಮ್ಮ ಮಾತುಗಳನ್ನು ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ನಿಮ್ಮ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ನಾವೆಲ್ಲಿಗಾದ್ರೂ ಪ್ರಯಾಣ ಮಾಡುವಾಗ, ಪ್ರಯಾಣ ಪ್ರಾರಂಭಿಸಿದ ನಂತರ ಆ ಪ್ರಯಾಣದಲ್ಲಿ ನಾವು ಕೆಲವೊಂದು ಲ್ಯಾಂಡ್ ಮಾರ್ಕ್ಸ್ ಇಟ್ಕೊಂಡಿರ್ತೇವೆ. ಲ್ಯಾಂಡ್ ಮಾರ್ಕ್ಸ್ ಅಂದ್ರೆ ನಮ್ಮ ಪ್ರಯಾಣದಲ್ಲಿ ಕಿಟಕಿಯಿಂದ ಹೊರಗೆ ನೋಡಿದ್ರೆ ರೋಡ್ ನೆನ್ಪಿಟ್ಕೊಂಡಿರ್ತೇವೆ, ಕೆಲವೊಂದು ಶಾಪ್ಸ್ ನೆನ್ಪಿಟ್ಕೊಂಡಿರ್ತೇವೆ. ಈ ಪ್ರಯಾಣದ ಮಧ್ಯದಲ್ಲಿ ನಾವು ಹೊರಗೆ ನೋಡಿದಾಗ ನಮಗೆ ಆ ಲ್ಯಾಂಡ್ ಮಾರ್ಕ್ಸ್ ಕಾಣಿಸ್ತಿಲ್ಲ ಅಂತಂದ್ರೆ ನಮಗ ದಾರಿ, ಇದು ಸರಿಯಾದ ದಾರಿ ಅಲ್ಲ ಎಂದು ನಮಗೆ ಗೊತ್ತಾದಾಗ ಇಮ್ಮಿಡಿಯೇಟ್ ಆಗಿ ನಾವು ಮಾಡುವಂತದ್ದು ಏನಂತಂದ್ರೆ, ಎಲ್ಲಾದ್ರೆ ದಾರಿ ತಪ್ಪಾಗಿದೆ ಅಂತ ಗೊತ್ತಾಗುತ್ತೋ ಇಮ್ಮಿಡಿಯೇಟ್ ಆಗಿ ಗಾಡಿ ಎಳೆದು ಬಿಡ್ತೇವೆ. ಯಾಕೆಂದ್ರೆ ಗೊತ್ತಿಲ್ಲದೆ ಗಾಡಿ ಹತ್ತಿದ್ವಿ, ಗೊತ್ತಾದ ನಂತರ ಇನ್ಮೇಲೆ ಗಾಡಿಯಲ್ಲಿ ಇರೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ಇದು ನಾನು ಅಂದುಕೊಂಡಂತ ಗಮ್ಯಕ್ಕೆ ಸೇರುವಂತ ಗಾಡಿ ಅಲ್ಲ, ನಾನು ಅಂದುಕೊಳ್ಳುವಂತ ಜಾಗಕ್ಕೆ ಹೋಗುವಂತ ಗಾಡಿ ಅಲ್ಲ ಎಂಬುದಾಗಿ ಇಮಿಡಿಯೇಟ್ ಆಗಿ ನಾವು ಎಳೆದು ಬಿಡ್ತೇವೆ. ಯಾಕಿದನ್ನ ನಾನು ಹೇಳ್ತಿದ್ದೇನೆ ಇವತ್ತಂತಂದ್ರೆ ಪ್ರೇರೆ, ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಜಾಪನೀಸ್ ಅವರ ಕೊಟೇಶನ್ಸ್ ಅಥವಾ ಪ್ರಾವರ್ಬ್ಸ್ ಅಂತಾರಲ್ಲ, ಅದು ಬಹಳ ಫೇಮಸ್ ಪ್ರಪಂಚ ವ್ಯಾಪ್ತವಾಗಿ. ಅವರ ಸ್ಟೋರೀಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಅವರ ಪ್ರಾವರ್ಬ್ಸ್, ಅವುಗಳಲ್ಲಿರುವಂತ ಒಂದು ಪ್ರಾವರ್ಬ್, ಅದನ್ನು ಆಧಾರ ಮಾಡಿಕೊಂಡು ಇವತ್ತು ನಾವು ದೇವರ ವಾಕ್ಯವನ್ನು ನೋಡ್ಲಿಕ್ಕಿದ್ದೇವೆ. ಏನದ ಅಂತಂದ್ರೆ, ಅದು ಇಂಗ್ಲಿಷ್ ಅಲ್ಲಿದೆ, ನಾನೊಂದ್ಸಲ ಓದ್ಬಿಡ್ತೇನೆ. If you get on the wrong train, get off at the next station. The longer you stay, the more expensive the return trip will be. ನೀನೊಂದು ವೇಳೆ ತಪ್ಪಾದಂತ ಟ್ರೈನ್ ಅಥವಾ ಗಾಡಿ ಹತ್ತಿದ್ರೆ ಬರುವಂತ ನೆಕ್ಸ್ಟ್ ಸ್ಟೇಷನ್ ಅಲ್ಲೇ ಎಳೆದು ಬಿಡು. ನೀನ್ ಹತ್ತಿದಿ ಅಂತ ಗೊತ್ತಾಗಿದ್ರೆ, ತಪ್ಪಾದಂತ ಟ್ರೈನ್ ಹತ್ತಿದಿ ಅಂತ ಗೊತ್ತಾಗಿದ್ರೆ ನೆಕ್ಸ್ಟ್ ಸ್ಟೇಷನ್ ಅಲ್ಲೇ ಎಳೆದು ಬಿಡು. ಯಾಕೆಂದ್ರೆ ನೀನು ಎಷ್ಟು ಬಹಳ ಹೊತ್ತು ಆ ತಪ್ಪಾದ ಮಾರ್ಗದಲ್ಲಿ ಟ್ರೈನ್ ಅಲ್ಲೇ ಇರ್ತೀಯೋ, ಮತ್ತೆ ನೀನು ಹಿಂದೆ ಬರೋದು ಅಷ್ಟೇ ಖರ್ಚಿನಿಂದ ಕೂಡುವಂತದ್ದಾಗಿರುತ್ತೆ. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಅಂದ್ರೆ ಇದು ತಪ್ಪಲ್ಲ ಅಥವಾ ಇದು ಸರಿ ಅಂತ ಅಂದ್ಕೊಂಡು ತಪ್ಪಾದಂತ ಗಾಡಿಗಳನ್ನು ನಾವು ಕೂಡ ಹತ್ತಿರ್ತೇವೆ. ಗೊತ್ತಾದ ನಂತರ ಆ ಗಾಡಿ ಇಳಿಯೋದಕ್ಕೆ ನಮ್ಗೆ ಮನ್ಸು ಬರೋದಿಲ್ಲ. ಯಾಕಂದ್ರೆ ಬಹಳ ಸತಿ ಏನಾಗುತ್ತೆ ಗೊತ್ತಾ ಪ್ರೇರೆ, ಪ್ರೈಡ್ ಅನ್ನೋದು ಅಡ್ಡ ಬರುತ್ತೆ, ಗರ್ವ ಅನ್ನೋದು ಅಡ್ಡ ಬರುತ್ತೆ, ಅಹಂಕಾರ ಅನ್ನುವಂಥದ್ದು ಅಡ್ಡ ಬರುತ್ತೆ. ಅಂದ್ರೆ ಇವಾಗ ನಾನು ಎಲ್ಲರ ಮುಂದೆ ಇಳಿದು ಬಿಟ್ರೆ ನನಗೆ ಬುದ್ಧಿ ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಎಲ್ಲರ ಮುಂದೆ ಇಳಿದು ಬಿಟ್ರೆ ನನಗೆ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಎಲ್ಲರ ಮುಂದೆ ಇಳಿಯೋದು, ನನಗೆ ಅವಮಾನ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಇದು ತಪ್ಪಂತ ಗೊತ್ತಿದ್ದರೂ, ಸರಿ ಇಲ್ಲ ಅಂತ ಗೊತ್ತಿದ್ದರೂ ನಾನು ಈ ಮಾರ್ಗದಲ್ಲೇ ಇರ್ತೇನೆ, ನಾನು ಈ ಮಾರ್ಗವನ್ನೇ ಫಾಲೋ ಮಾಡ್ತೇನೆ, ನಾನು ಈ ತಪ್ಪನ್ನೇ ಮಾಡ್ತಾ ಇರ್ತೇನೆ. ಬಟ್ ಎಂಡ್ ಆಫ್ ದಿ ಡೇ
ಎಂಡ್ ಆಫ್ ದಿ ಜರ್ನಿ. ಆ ಪ್ರಯಾಣ ಮುಗಿಯೋಷ್ಟ್ರೊಳಗೆ ನೀನು ಗಮ್ಯಸ್ಥಾನಕ್ಕೆ ಸೇರಲ್ಲ ಅಂತ ಗೊತ್ತಿದ್ದರೂ ಅದೇ ಗಾಡಿಯಲ್ಲಿ ಇದ್ದಾಗ ನೀನು ಹಿಂತಿರುಗಿ ಬರುವಂತದ್ದು ಕೂಡ ಅಷ್ಟೇ ಕಷ್ಟವಾಗುತ್ತೆ. ಪಾಪವೆನ್ನುವಂತ ಗಾಡಿ, ಮೋಸವೆನ್ನುವಂತ ಗಾಡಿ, ಅದು ಗಮ್ಯಸ್ಥಾನಕ್ಕೆ ನಾವು ಸೇರಬೇಕಾಗಿರುವಂತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತದ್ದು ಅಲ್ಲ. ಅಲ್ಲ. ನಾವು ತುಂಬಾ ಸಲ ಅಂದುಕೊಳ್ತೇವೆ, ಅದರಿಂದ ನಮಗೇನೋ ಪ್ರಯೋಜನ ಆಗುತ್ತೆ. ನೋ, ಅದರಿಂದ ನಮ್ಗೆ ಪ್ರಯೋಜನವೇನು ಇರೋದಿಲ್ಲ. ಮನುಷ್ಯರನ್ನೆಲ್ಲ ನಾವು ದೇವರನ್ನೆಲ್ಲ ನಾವು ಮೋಸ ಮಾಡ್ತಿರುವಂತದ್ದು. ದೇವರನ್ನು ಮೋಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ. 6ನೇ ಅಧ್ಯಾಯ 7ನೇ ವಚನ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕುಯ್ಯಬೇಕು. ಥ್ಯಾಂಕ್ ಯು ಅಣ್ಣ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾವು ಯಾವ ಕ್ರಿಯೆಗಳಿಂದ ಮುಂದಕ್ಕೆ ಸಾಗುತ್ತೇವೋ ಅದೇ ನಮಗೆ ಪ್ರತಿಫಲ. ನಾವು ಯಾವ ಮಾರ್ಗವನ್ನು, ಯಾವ ಗಾಡಿಯನ್ನು ಆರಿಸಿಕೊಳ್ಳುತ್ತೇವೋ ಆ ಗಾಡಿ ಎಲ್ಲಿವರೆಗೂ ಸೇರುತ್ತೋ ಅದೇ ನಮಗೆ ಪ್ರತಿಫಲ. ಅದೇ ನಮಗೆ ಪ್ರತಿಫಲ. ಅದಕ್ಕೆ ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇದು ನಮಗೆ ಅರ್ಥ ಆಗಬೇಕಂದ್ರೆ ನಮಗಿರುವಂತ ಈ ಭಾಷೆಗಳಲ್ಲಿ ಮನುಷ್ಯನು ಯಾವ ಗಾಡಿ ಹತ್ತುತ್ತಾನೋ ಅದು ಸತ್ಯವಾಗಿರಬಹುದು, ಅಸತ್ಯವೇ ಆಗಿರಬಹುದು, ಯಾವುದೇ ಆಗಿರಬಹುದು, ಅದನ್ನೇ ಕೊಯ್ಯಬೇಕು. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನು ಅಲ್ಲ. ತಿರಸ್ಕಾರ ಅಂದ್ರೆ ರಿಜೆಕ್ಷನ್. ವೆನ್ ಯು ನೋ ದ ಟ್ರೂತ್, ನಿನಗೆ ಸತ್ಯವು ತಿಳಿದಿದ್ದಾಗ ವೈ ವಿಲ್ ಯು ರಿಜೆಕ್ಟ್? ಯಾಕೆ ತಿರಸ್ಕಾರ ಮಾಡ್ತಿದ್ದಿ? ಸತ್ಯವನ್ನು ತಿಳಿದಂತವರು, ವಾಕ್ಯವನ್ನು ತಿಳಿದಂತವರಾಗಿ ಇಲ್ಲಿ ಅನೇಕ ಮಂದಿಯಾಗಿ ನಾವು ಕುಳಿತಿದ್ದೇವೆ. ಸತ್ಯವನ್ನು ತಿಳಿದ ನಂತರವೂ ಸಹ ವಿ ಡೂ ರಿಜೆಕ್ಟ್. ನಾವು ತಿರಸ್ಕರಿಸ್ತೇವೆ. ವೈ? ಯಾಕೆ ಅಂತಂದ್ರೆ ತಿರಸ್ಕಾರ ಮಾಡದೆ ಹೋದ್ರೆ ನಮಗೆಲ್ಲಿ ಅವಮಾನ ಆಗುತ್ತೋ ಎಂಬುದಾಗಿ. ಅರ್ಥ ಆಗ್ತಿದೆಯಾ ಪ್ರೇರೆ? ವೆನ್ ವಿ ಡೋಂಟ್ ರಿಜೆಕ್ಟ್, ವಿ ವಿಲ್ ಲುಕ್ ಲೈಕ್ ಎ ಫೂಲ್. ವಿ ಡೋಂಟ್ ವಾಂಟ್ ಟು ಬಿ ಎ ಫೂಲ್. ಹೌದಾ? ಮನುಷ್ಯರಾಗಿ ನಾವು ಮತ್ತೊಂದು ಮನುಷ್ಯನ ಮುಂದೆ ಕಡಿಮೆಯಾಗಿ ಕಾಣುವಂತದ್ದು ನಮಗೆ ಇಷ್ಟ ಇಲ್ಲ ಪ್ರಿಯರೇ. ವಿ ಡೋಂಟ್ ವಾಂಟ್ ಟು ಬಿ ಲೈಕ್ ದಟ್. ನಮ್ಗಾಗಿರೋದು ಬಹಳ ಇಷ್ಟವೇ ಇರೋದಿಲ್ಲ. ಅದಕ್ಕೆ ಇದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ಆ ತಪ್ಪಿನಲ್ಲೇ ಬಹಳ ಆಸಕ್ತಿ ಇರೋದಕ್ಕೆ ಟ್ರೈ ಮಾಡ್ತೇವೆ. ಮನುಷ್ಯರ ಮುಂದೆ ಅಲ್ಲ ಪ್ರಿಯರೇ, ಮನುಷ್ಯರ ಮುಂದೆ ನಾವು ನಗುವುದಕ್ಕೆ ಕಾರಣವಾದರೂ ಪರವಾಗಿಲ್ಲ, ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿ ಕಾಣಬೇಕು. ದೇವರ ದೃಷ್ಟಿಯಲ್ಲಿ ನಾವು ನಗುವುದಕ್ಕೆ ಆಸ್ಪದವನ್ನ ಕೊಡಬಾರದು ಪ್ರೇರೆ. ಆದರೆ ಹೀಗಾಗಬೇಕು ಅಂದಾಗ ಇದು ಸತ್ಯ, ಇದು ನಿಜ, ಇದು ಮೋಸ ಎಂಬುವಂತ ಪರಿಜ್ಞಾನ ದೇವರು ನಮ್ಗೆ ಕೊಟ್ಟಿರುವಾಗ ಆ ಪರಿಜ್ಞಾನಕ್ಕೆ ತಕ್ಕಂತೆ ನಾವು ನಡಿಬೇಕು. ಬಿಕಾಸ್ ಯಾವಾಗಾದ್ರೆ ನಮಗೆ ಗೊತ್ತಾಗುತ್ತೋ ನಾನು ಅಸತ್ಯವಾದಂತ ಗಾಡಿಯಲ್ಲಿದ್ದೇನೆ, ಇದು ಸರಿಯಾದದ್ದಲ್ಲ ಎಂಬುದಾಗಿ ಗೊತ್ತಾಗುತ್ತೋ, ನೆಕ್ಸ್ಟ್ ಸ್ಟೇಷನ್ ನಮಗೋಸ್ಕರ ಕಾಯ್ಕೊಂಡಿರುತ್ತೆ. ಆ ಸ್ಟೇಷನ್ ಹೆಸರೇ ಕೃಪೆ. ಆ ಸ್ಟೇಷನ್ ಹೆಸರು ಕೃಪೆ. ನಿನ್ನನ್ನು ಕ್ಷಮಿಸುವಂತ ಕೃಪೆ, ನಿನ್ನನ್ನು ಆಧರಿಸುವಂತ ಕೃಪೆ, ನಿನ್ನನ್ನು ಮತ್ತೆ ನಿಜವಾದ ಸತ್ಯವಾದ ಮಾರ್ಗದಲ್ಲಿ ನಿಲ್ಲಿಸಿ ಒಳ್ಳೆಯ ಪ್ರಯಾಣವನ್ನ ನಿನಗೆ ಕೊಡುವಂತ ನಿಜವಾದಂತ ಕೃಪೆ. ಆ ಕೃಪೆ ಕಾಯ್ಕೊಂಡಿರಬೇಕಾದ್ರೆ ವಿ ವೋಂಟ್ ಗೆಟ್ ಆಫ್ ಇಟ್. ನಾವು ಆ ಅಸತ್ಯವಾದಂತ ಮಾರ್ಗದಿಂದ, ಅಸತ್ಯವಾದಂತ ಗಾಡಿಯಿಂದ ಇಳಿದು ಬರೋದಕ್ಕೆ ತೃಣೀಕರಿಸುತ್ತೇವೆ. ಬಿಕಾಸ್ ಯಾಕೆಂದ್ರೆ we don't want to be a fool. We don't want to look like a fool. ಅದಕ್ಕೆ ಭಕ್ತನ ಹೇಳ್ತಾನೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ಜ್ಞಾನೋಕ್ತಿಗಳಲ್ಲಿ ಮಾತನಾಡುತ್ತಾ, ಮನುಷ್ಯರು ಬೀಳ್ತಾರಂತೆ, ಆ ಬೀಳುವುದಕ್ಕೆ ಕಾರಣ, ಹಾಳಾಗುವುದಕ್ಕೆ ಕಾರಣವೇನನ್ನುವಂಥದ್ದನ್ನ ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನನ್ ಹೇಳ್ತಿದ್ದಾರೆ. 14ನೇ ಅಧ್ಯಾಯ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಚನ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು,
ಅದು ಕಟ್ಟಕಡೆಗೆ ಮರಣ ಮಾರ್ಗವೇ. ಹ್ಮ್ ಮನುಷ್ಯನ ದೃಷ್ಟಿಗೆ ಸರಿಯಾಗಿ ಕಾಣುವಂತ ಒಂದು ದಾರಿ ಇದೆ. ಅದು ಅವನಿಗೆ ಸರಿ ಅಂತ ಅನ್ನಿಸ್ತಿದೆ. ಆ ಸರಿಯಾದಂತ ಯಾವುದಾದ್ರೂ ಅವನಿಗೆ ಸರಿ ಅನ್ನಿಸ್ತಿದೆಯೋ ಅದರಿಂದ ಹೊರಗೆ ಬರ್ಲಿಕ್ಕೆ ಅವನಿಗೆ ನಿಜವಾಗ್ಲೂ ಮನಸ್ಸಿಲ್ಲ. ಆದರೆ ಟ್ವಿಸ್ಟ್ ಏನಂತಂದ್ರೆ, ಅವನು ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರಿ ಬಂದ ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಡೆಸ್ಟಿನೇಷನ್ ಬರೋವರೆಗೂ ಗೊತ್ತಾಗಲ್ಲ. ಆ ಗಾಡಿ ಗಮ್ಯಸ್ಥಾನಕ್ಕೆ ಸೇರುವವರೆಗೂ ಗೊತ್ತಾಗಲ್ಲ ನಾನು ತಪ್ಪಾದ ಗಾಡಿ ಹತ್ತಿದ್ದೇನೆ ಅಂತ. ಮನುಷ್ಯರು, ಇನ್ನು ಹೇಳ್ಬೇಕಂದ್ರೆ ಕ್ರೈಸ್ತರು, ಸತ್ಯವನ್ನರಿತಂತ ಕ್ರೈಸ್ತರು, ವಾಕ್ಯವನ್ನು ತಿಳಿದಂತ ಕ್ರೈಸ್ತರು, ದೇವರನ್ನು ಅನುಭವಿಸಿದಂತ ಕ್ರೈಸ್ತರು ಕೂಡ ಇವತ್ತು ಅನೇಕ ಬಾರಿ ಹೌದ್ರಿ, ಏನ್ ಮಾಡ್ಬೇಕೀಗ, ಹೌದು ನಾನು ತಪ್ಪಲ್ಲೇ ಇದ್ದೇನೆ, ಹೌದು ನಾನು ಸುಳ್ಳಲ್ಲೇ ಇದ್ದೇನೆ, ಹೌ ಕ್ಯಾನ್ ಯು ಟೆಲ್ ದಟ್, ಹೇಗೆ ಹೇಳಲಿಕ್ಕಾಗತ್ತೆ? ನೋ, ಯು ಕಾಂಟ್. ಯು ಹ್ಯಾವ್ ಟು ಲೀವ್ ಇಟ್. ಅದನ್ನ ಬಿಡಬೇಕು, ದೇವರ ಸಮ್ಮುಖದಲ್ಲಿ ಬರಬೇಕು, ಸತ್ಯವನ್ನ ತಿಳಿದುಕೊಳ್ಳಬೇಕು. ಅದಕ್ಕಾಗಿಯೇ ತಾನೇ ಆತನು ಪ್ರಾಣವನ್ನು ಕೊಟ್ಟಿರುವಂತದ್ದು, ಅದಕ್ಕಾಗಿಯೇ ತಾನೇ ಆತನು ಪರಲೋಕವನ್ನ ಬಿಟ್ಟು ಬಂದಿರುವಂತದ್ದು, ಅದಕ್ಕಾಗಿಯೇ ತಾನೇ ಆತನು ಅನೇಕ ಅದ್ಭುತಗಳನ್ನು, ದೇವರ ಸುವಾರ್ತೆಯನ್ನು ಈ ಭೂಲೋಕದಲ್ಲಿ ಪ್ರಕಟಿಸಿರುವಂತದ್ದು. ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ನೀನಿನ್ನೂ ಅಸತ್ಯದಲ್ಲೇ ಇರ್ತೇನೆ, ಇನ್ನು ಅಸತ್ಯವನ್ನೇ ಹಿಂಬಾಲಿಸುತ್ತೇನೆ ತಿಳಿದ ನಂತರವೂ ಅಂತಂದ್ರೆ ಇಟ್ಸ್ ಎ ಪ್ಯಾಥೆಟಿಕ್ ಸಿಚುವೇಶನ್. ಯಾಕಂದರೆ ನೀನು ಅಸತ್ಯದಲ್ಲಿ ಇದ್ದೀಯೆಂಬಂತ ಸಂಗತಿ ಕ್ರಿಸ್ತನಿಗೆ, ದೇವರಿಗೆ ಗೊತ್ತಾದ ನಂತರವೂ ಕೂಡ ಯಾಕೆ ಕ್ರಿಸ್ತನು ಬಂದು ನಿನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರೆ, ಹಿ ವಾಂಟ್, ಬಿಕಾಸ್ ಫ್ರೀ ವಿಲ್, ಸ್ವೇಚ್ಛ, ಸ್ವಾತಂತ್ರ್ಯ. ನಿನಗಿಷ್ಟ ಇದ್ರೇನೆ ನಾನು ನಿನ್ನನ್ನ ಕರೀತೇನೆ, ನಿನಗಿಷ್ಟ ಇಲ್ವಾ ಬಲವಂತವಾಗಿ ನಿನ್ನನ್ನು ನಾನು ಏನು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಇಫ್ ಯು ಆರ್ ವಿಲ್ಲಿಂಗ್, ಐ ವಿಲ್ ಕಮ್ ಟು ಯು. ಇಫ್ ಯು ಡೋಂಟ್, ನಿನಗಿಷ್ಟ ಇಲ್ಲ ಅಂತಂದ್ರೆ ನಿನ್ನ ಬಳಿಗಲ್ವಲ್ಲ, ನೀನು ಕರೆಯುವವರೆಗೂ ನಾನು ನಿನ್ನ ಹತ್ತಿರಕ್ಕೂ ಕೂಡ ಬರೋದಿಲ್ಲ. ಯಾಕಂತಂದ್ರೆ ಬಲವಂತವಾಗಿ ನಿನಗೆ ರಕ್ಷಣೆ ಕೊಡ್ಲಿಕ್ಕೆ ನನಗಿಷ್ಟ ಇಲ್ಲ. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಅಂತಂದ್ರೆ, ಬಲವಂತವಾಗಿ ನಿನಗೆ ರಕ್ಷಣೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಕಾಲರ್ ಎಳ್ಕೊಂಡು ಬರೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ಕಾಲರ್ ಹಿಡ್ಕೊಂಡು ಎಳ್ಕೊಂಡು ಬರೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ಬಟ್ ಆತರ ಮಾಡೋದು ನನಗೆ ಇಷ್ಟ ಇಲ್ಲ. ಆತರ ನಿನ್ನನ್ನು ರಕ್ಷಣೆ ಮಾರ್ಗಕ್ಕೆ ತರುವಂತದ್ದು ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಒಳ್ಳೆಯದು ನಿನ್ನ ಕಣ್ಣು ಮುಂದೆ ಇದೆ, ಕೆಟ್ಟದ್ದು ಕೂಡ ನಿನ್ನ ಕಣ್ಣು ಮುಂದೆ ಇದೆ. ಯಾವ್ದನ್ನ ಆರಿಸಿಕೊಳ್ತೀಯೋ, ಇಟ್ಸ್ ಅಪ್ ಟು ಯು. ಬೇರೆ ನಮ್ಮ ಗಾಡಿ ಸರಿಯಾದದ್ದೇನ? ನಾವು ಹತ್ತಿರುವಂತ ಈ ಗಾಡಿ ನಿಜವಾಗ್ಲು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗುತ್ತಾ? ನಾವು ಅಂದುಕೊಂಡಂತ ಜಾಗ, ಮಹಿಮೋನ್ನತನಾದಂತ ದೇವರು ಇರುವಂತ ಜಾಗ, ಬಲಪಾರ್ಶ್ವದಲ್ಲಿ ಕ್ರಿಸ್ತನು ಕುಳಿತುಕೊಂಡಂತ ಜಾಗ, ದೇವದೂತರ ಮೂಲಕವಾಗಿ ಕೊಂಡಾಡಲ್ಪಡುತ್ತಿರುವಂತ ದೇವರು ಇರುವಂತಹ ಜಾಗ, ನನಗೋಸ್ಕರ, ನಮಗೋಸ್ಕರ, ನಮ್ಮ ಬರುವಿಕೆಗೋಸ್ಕರವಾಗಿ ಕಾದುಕೊಂಡಿರುವಂತ ಆ ಮಹಾಲೋಕ, ಅದೇನ ನಮ್ಮ ಗಾಡಿ? ಅದೇನ ನಾವು ಹತ್ತಿರುವಂತ ಗಾಡಿ ಅದೇನಾ? ಅಥವಾ ಬೇರೆ ಯಾವ್ದಾದ್ರು ಹತ್ಬಿಟ್ಟಿದೀವ? ನಮಗ್ ಗೊತ್ತಾಗ್ತಿದ್ಯಾ, ಅಯ್ಯೋ ಈ ಪ್ರಯಾಣದಲ್ಲಿ ನಾನು ಅಂದುಕೊಂಡಂತ ಮಾರ್ಗ, ನಾನು ಅಂದುಕೊಂಡಂತ ಈ ಲ್ಯಾಂಡ್ ಮಾರ್ಕ್ಸ್ ಕಾಣ್ತಿಲ್ಲ, ಹೀಗಿರಲ್ಲ. ನಾನು ಮಾಡುವಂತ ಪ್ರಯಾಣ ಹೀಗಿರಲ್ಲ, ಆ ದಾರಿ ಹೀಗಿರಲ್ಲ, ಕಾಣುವಂತ ಜನರು ಹೀಗಿರಲ್ಲ. ದೆನ್ ಹೌ? ಹೇಗೆ? ಪ್ರೇರೆ, ಒಂದು ಸ್ಟೇಟ್ ಬಿಟ್ಟು ಮತ್ತೊಂದು ಸ್ಟೇಟ್ಗೆ ಹೋದಾಗ ಆ ಸ್ಟೇಟ್ ಲ್ಯಾಂಗ್ವೇಜ್ ಬದಲಾಗುತ್ತೆ. ಮುಂಬೈಗೆ ಹೋದ್ರೆ ಮುಂಬೈ ಲ್ಯಾಂಗ್ವೇಜ್ ಬೇರೆ, ಆಂಧ್ರಾಗ ಹೋದ್ರೆ ಆಂಧ್ರ ಲ್ಯಾಂಗ್ವೇಜ್ ಬೇರೆ, ತಮಿಳ್ನಾಡಿಗೆ ಹೋದ್ರೆ ತಮಿಳ್ನಾಡು ಲ್ಯಾಂಗ್ವೇಜ್ ಬೇರೆ. ಯಾಕಂತಂದ್ರೆ ಸ್ಟೇಟ್ ಬದಲಾಗಿದ ತಕ್ಷಣ ಲ್ಯಾಂಗ್ವೇಜ್ ಬದಲಾಗುತ್ತೆ, ಬಿಲ್ ಬೋರ್ಡ್ಸ್ ಗಳು ಬದಲಾಗ್ತಿರ್ತವೆ, ಆ ಕಲ್ಚರ್ ಬದಲಾಗ್ತಿರುತ್ತೆ. ವಿ ಕ್ಯಾನ್ ಫೀಲ್ ದಟ್. ನಮ್ಗೆ ಅದು ಫೀಲ್ ಆಗತ್ತೆ. ಹೌದಾ? ಹೌದು. ಸೊ ಯಾವಾಗಾದ್ರೆ ಮುಂಬೈಗೆ ಹೊರಟಾಗ ಅಲ್ಲಿ ನಿಮಗೆ ಎಷ್ಟೊತ್ತು ಪ್ರಯಾಣ ಮಾಡಿದರೂ, ಒಂದು ದಿನ ಪೂರ್ತಿ ಪ್ರಯಾಣ ಮಾಡಿದರೂ ಕೂಡ ನಮಗೆ ಇನ್ನೂ ಅದು ಬೋರ್ಡ್ಸ್, ಶಾಪ್ ಮೇಲಿರುವಂತಹ ಬೋರ್ಡ್ಸ್ ಆಗಿರ್ಬೋದು, ಅದ್ ಯಾವುದು ಕೂಡ ಇನ್ನು ಕನ್ನಡದಲ್ಲೇ ಕಾಣ್ತಿದೆ ಅಂತ ಅಂದ್ಕೊಳ್ಳಿ. ಬೋರ್ಡ್ ಚೇಂಜ್ ಆಗ್ಬೇಕೋ ಬೇಡವೋ? ಚೇಂಜ್ ಆಗ್ಬೇಕಲ್ವಾ?
ಲ್ಯಾಂಗ್ವೇಜ್ ಚೇಂಜ್ ಆಗ್ಬೇಕು ಬಿಡು, ಚೇಂಜ್ ಆಗ್ಬೇಕು ತಾನೆ, ಚೇಂಜೇ ಆಗ್ತಿಲ್ಲ, ಇನ್ನು ಕನ್ನಡದಲ್ಲೇ ಇದೆ. ಡೌಟ್ ಬರುತ್ತೆ, ಡೌಟ್ ಬರುತ್ತೆ. ಜನರೆಲ್ಲರೂ ಕೂಡ ಅಲ್ಲಿಂದ ಹತ್ತೋ ಜನರೆಲ್ಲರೂ ಕೂಡ ಇನ್ನು ಕನ್ನಡದಲ್ಲಿ ಮಾತಾಡೋ ಜನನೇ ಹತ್ತುತ್ತಿದ್ದಾರೆ. ಮರಾಠಿಯವ್ರು ಹತ್ತುತ್ತಿಲ್ಲ, ಹಿಂದಿ ಮಾತನಾಡೋರು ಹತ್ತುತ್ತಿಲ್ಲ. ದಟ್ ಮೀನ್ಸ್ ಇಷ್ಟು ಸಮಯ ಇದರಲ್ಲಿದ್ದರೂ ಕೂಡ ಇದಿನ್ನು ಸ್ಟೇಟ್ ಕ್ರಾಸ್ ಮಾಡಿಲ್ಲ. ಆಕ್ಚುಲಿ ಈ ಟೈಮ್ಗೆ ಸ್ಟೇಟ್ ಕ್ರಾಸ್ ಮಾಡ್ಬೇಕಿತ್ತು, ಜನ ಬದಲಾಗ್ಬೇಕಿತ್ತು. ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ಒಳಗಡೆ ಕೂತಿರುವಂತ ಗಾಡಿಯಲ್ಲಿರುವಂತ ನಮಗೆ ಗಾಬರಿ ಆಗುತ್ತೋ ಇಲ್ವೋ, ಏನಿದು ಇಷ್ಟೊತ್ತಾದ್ರೂ ಕೂಡ ಗಾಡಿಯಲ್ಲಿ ಏನು ಪರಿಸ್ಥಿತಿಗಳೇ ಬದಲಾಗ್ತಿಲ್ಲ, ಹೇಗಿರೋದು ಹಾಗೆ ಇದೆ. ಎಸ್ ವಿ ಫೀಲ್ ದಟ್. ಆದ್ರೂ ಕೂಡ ಗಾಡಿಲೇ ಇರ್ತೇವ, ಹೋಗು ಡ್ರೈವರ್ನ ಕೇಳಲ್ವಾ ಏನಿದು ಇಷ್ಟೊತ್ತಾಯ್ತು? ಇಲ್ಲ, ನೀವ್ ಹತ್ತಿರುವಂತ ಗಾಡಿ ಕರೆಕ್ಟ್ ಆದಂತ ಗಾಡಿ ಅಲ್ಲ. ಈ ಗಾಡಿ ಮುಂಬೈಗೆ ಹೋಗಲ್ಲ, ಬೇರೆ ಎಲ್ಲಿಗೋ ಹೋಗುತ್ತೆ. ಇನ್ನೂ ಇರ್ತೀವ ಗಾಡಿಲಿ, ಇದ್ದಿದ್ದೇ ಜಾಸ್ತಿ, ಇಷ್ಟೊತ್ತಿದ್ದಿದ್ದೇ ಜಾಸ್ತಿ. ಇಮ್ಮಿಡಿಯೇಟ್ ಆಗಿ ನಮ್ದು ಏನಿದೆ, ನಮ್ಮ ವಸ್ತುಗಳೇನಿದಾವೆ ತಗೊಂಡ್ಬಿಟ್ಟು ಗಾಡಿ ಎಳೆದು ಬಿಡ್ತೇವೆ. ಇಲ್ಲಿ ಏನ್ ಸಿಗಲ್ಲ ನಿಮ್ಗೆ, ಪರವಾಗಿಲ್ಲ ಇಳಿಸ್ಬಿಡಿ, ನಾನೇನೋ ನೋಡ್ಕೊಳ್ತೇನೆ. ಬಿಕಾಸ್ ತಪ್ಪು ಮಾಡ್ಬಿಟ್ಟೆ, ಇಷ್ಟೊತ್ತಿ ಗಾಡಿಯಲ್ಲಿದ್ದು ತಪ್ಪು ಮಾಡ್ಬಿಟ್ಟೆ, ಇಷ್ಟೊತ್ತಿ ಪ್ರಯಾಣ ಮಾಡಿ ತಪ್ಪು ಮಾಡ್ಬಿಟ್ಟೆ. ಇದೇ ಪ್ರಯಾಣ ಸರಿಯಾದಂತ ಗಾಡಿ ಹತ್ತಿದ್ರೆ ಇಷ್ಟೊತ್ತಿಗೆ ನಾನು ತಲುಪ್ತಿದ್ದೆ. ತಪ್ಪು ಮಾಡಿದೆ ಪ್ರೇರೆ. ತಪ್ಪು ಮಾಡಿದೀನಿ ಅಂತ ಗೊತ್ತಾಗುವಂತದ್ದು ತಪ್ಪಲ್ಲ ಪ್ರೇರೆ. ತಪ್ಪು ಮಾಡಿದೀನಿ ಅಂತ ಗೊತ್ತಾದ ನಂತರ ಆ ತಪ್ಪಲ್ಲೇ ಇರುವಂತದ್ದು ತಪ್ಪು. ಅದು ಪಾಪ. ಇವತ್ತಿನ ಅನೇಕ ಯವನಸ್ಥರು ಮಾಡುತ್ತಿರುವಂತದ್ದು ತಪ್ಪಲ್ಲ, ಪಾಪ. ಅಂದರೆ ವಾಕ್ಯಕ್ಕೆ ಅನುಗುಣವಾಗಿ ಸತ್ಯವೇದವನ್ನ ಮುಂದೆ ಇಟ್ಟುಕೊಂಡು ನೋಡಿದ್ರೆ ಇದು ತಪ್ಪು. ಆದರೂ ಆ ತಪ್ಪನ್ನ ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅದರಿಂದ ದೂರವಾಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕಂತಂದ್ರೆ ವಿ ಫೀಲ್ ಇಟ್ ಈಸ್ ವೆರಿ ಗುಡ್. ಭವಿಷ್ಯತ್ತಿಗೆ ಮುಂದಕ್ಕೆ ಹೋದ್ಮೇಲೆ ದೇವರು ಕೂಡ ಕ್ಷಮಿಸ್ಬಿಡ್ತಾರೆ. ನೋ, ಹಿ ವೋಂಟ್. ಕ್ಷಮಿಸಲ್ಲ ಆತನು ಡೆಸ್ಟಿನೇಷನ್ ಬದಲಾಯಿಸಲ್ಲ. ನೀನ್ ಯಾವ ಗಾಡಿ ಹತ್ತಿದ್ಯೋ ಅದು ಯಾವ ಡೆಸ್ಟಿನೇಷನ್ಗೆ ಸೇರಬೇಕು ಅಲ್ಲಿಗೆ ಸೇರುತ್ತೆ. ಹೌ ಕ್ಯಾನ್ ಯು ಚೇಂಜ್ ಇಟ್? ನೋ. ಚೇಂಜ್ ಆಗ್ಬೇಕಂದ್ರೆ ನೀನ್ ಚೇಂಜ್ ಆಗ್ಬೇಕು. ನೀನ್ ಇಳಿಬೇಕು ಗಾಡಿಯಿಂದ. ನೀನ್ ಗಾಡಿಯಿಂದ ಇಳಿದ್ರೆ ನೀನ್ ಎಲ್ಲಿದೆಯೋ ಅಲ್ಲಿಗೆ ವಾಕ್ಯವನ್ನು, ಸತ್ಯವನ್ನು, ನಿಜವಾದಂತ ಗಾಡಿಯನ್ನು ಕ್ರಿಸ್ತನು ಕಳಿಸುವುದಕ್ಕೆ ಸಾಧ್ಯವಾಗುತ್ತೆ. ಪ್ರೇರೆ, ಇವತ್ತಿನ ಅನೇಕ ಯವನಸ್ಥರು, ಕ್ರಿಸ್ತನನ್ನು ನಂಬಿದಂತ ಯವನಸ್ಥರು, ವಾಕ್ಯವನ್ನು ತಿಳಿದಂತ ಯವನಸ್ಥರು, ಸಭೆಗೆ ಬರುತ್ತಿರುವಂತ ಯವನಸ್ಥರು, ತಪ್ಪಂತ ಗೊತ್ತಾದ ನಂತರವೂ ಕೂಡ ಆ ತಪ್ಪಿನಲ್ಲೇ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ, ಆ ತಪ್ಪಿಂದ ಹೊರಗೆ ಬರಲಿಕ್ಕೆ ಇಷ್ಟಪಡ್ತಿಲ್ಲ. ನೋ, ವಿ ಶುಡ್ ನಾಟ್ ಬಿ ಲೈಕ್ ದಟ್. ನಾವು ಹಾಗಿರಬಾರದು ಪ್ರಿಯ ಕ್ರೈಸ್ತರೆ. ಇದು ದೇವರಿಗೆ ಇಷ್ಟವಿಲ್ಲದೆ ಇರುವಂತದ್ದು, ಇದು ದೇವರು ಮೆಚ್ಚುವಂತದ್ದಲ್ಲ ಎಂಬಂತ ಪರಿಜ್ಞಾನ ನಿಜವಾಗ್ಲೂ ನಮಗೆ ಬಂದಾಗ ಲಿವ್ ಇಟ್. ಚೇಂಜ್ ಯುವರ್ ವೇ. ನಿನ್ನ ಮಾರ್ಗವನ್ನು ಸರಿ ಮಾಡಿಕೊ. ಇದೇ ಅನುಕೂಲವಾದ ಸಮಯ, ಇದೇ ಸುಪ್ರಸನ್ನತೆಯ ದಿನ. ನಾಳೆ ಬದಲಾಗ್ತೇನೆ, ನಾಳಿದ್ದು ಬದಲಾಗ್ತೇನೆ. ನೋ, ಯು ಡೋಂಟ್ ಹ್ಯಾವ್ ಟೈಮ್. ಸಮಯವಿಲ್ಲ. ಇದೇ ಒಳ್ಳೆಯ ಸಮಯ, ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ದಿನ. ಆತನ ಕೃಪೆಯು ಸಿಗುವಂತ ದಿನವಿದೆ, ಆತನ ವಾಕ್ಯವು ಸಿಗುವಂತ ದಿನವಿದೆ. ಒಂದು ದಿನ ಬರುತ್ತೆ, ಆತನ ವಾಕ್ಯಕ್ಕೋಸ್ಕರ, ಆತನ ಮಾತುಗಳಿಗೋಸ್ಕರ ನೀನು ಹುಡುಕಿದರು ಯು ಕಾಂಟ್ ಫೈಂಡ್ ಎನಿವೇರ್. ಎಲ್ಲೂ ಕೂಡ ಸಿಗೋದಿಲ್ಲ ಆತನ ಮಾತುಗಳು, ಎಲ್ಲೂ ಕೂಡ ಕಾಣಿಸೋದಿಲ್ಲ ಆತನ ವಚನಗಳು. ಯಾಕಂತಂದ್ರೆ ಒಂದು ದಿನ ಬರುತ್ತೆ, ಆ ದಿನ ಬರಗಾಲ, ವಾಕ್ಯವು ಸಿಗದಂತ ಬರಗಾಲ. ಇವಾಗ ವಾಕ್ಯ ಸಿಗ್ತಿದ್ಯಾ? ಅಕ್ಸೆಪ್ಟ್ ಇಟ್. ರಕ್ಷಣೆಗೆ ಬರೋಣ. ಯಾಕೆ ಬಂದಿಲ್ಲ ಬ್ರದರ್ ರಕ್ಷಣೆಗೆ? ದೀಕ್ಷಾ ಸ್ನಾನ ತಗೊಂಡಿದ್ದೇವಲ್ವಾ? ನಿಜ ಹೇಳೋಣ, ದೀಕ್ಷಾ ಸ್ನಾನ ತೆಗೆದುಕೊಂಡು ಕೂಡ ರಕ್ಷಣೆಗೆ ಬರದಂತವ್ರು ಅನೇಕರಾಗಿ ನಾವಿದ್ದೇವೆ. ನಮ್ಗೆ ಗೊತ್ತಿರುವಂತವ್ರು ಅನೇಕರಿದ್ದಾರೆ. ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾರೆ. ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಂಡಿದ್ದಾರೆ? ರಕ್ಷಿಸಲ್ಪಡೋದಕ್ಕೆ. ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರವೂ ಕೂಡ ರಕ್ಷಣೆಗೆ ಬರದಂತವ್ರು ಅನೇಕರಿದ್ದೇವೆ. ವಿ ನೋ ದಟ್. ಇನ್ನು ಹಳೆ ಗಾಡಿಯಲ್ಲೇ ಇದ್ದೇವೆ, ಗಾಡಿ ಇಳಿದಿಲ್ಲ, ಗಾಡಿ ಚೇಂಜ್ ಮಾಡ್ಕೊಂಡಿಲ್ಲ ನಾವು. ಯಾಕೆಂದ್ರೆ
ಜನರ ಮುಂದೆ ಅವಮಾನ ಆಗೋದು ನಮಗೆ ಇಷ್ಟ ಇಲ್ಲ. ಇಷ್ಟು ದಿನ ಮಾಡಿ ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರೆ ಜನ ಏನಂತಾರೋ ಅಂತಂದುಕೊಂಡು ಆ ಜನರಿಗೋಸ್ಕರವಾಗಿ ಇನ್ನೂ ಆ ಗಾಡಿಯಲ್ಲೇ ಇದ್ದೇವೆ. ಬೈಬಲ್ ಏನ್ ಹೇಳುತ್ತೆ ಗೊತ್ತಾ ಪ್ರಿಯರೇ? ಸತ್ಯವೇದ ಹೇಳುವಂತ ಮಾತು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ, 7ನೇ ಅಧ್ಯಾಯದ 10ನೇ ವಚನವನ್ನು ನೋಡೋಣ. 7ನೇ ಅಧ್ಯಾಯ 10ನೇ ವಚನ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮನಸಂತಾರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂತ ದುಃಖವು ಮರಣವನ್ನುಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ನಿಮಗೆ ಎಂತ ತಹತಹವನ್ನು ಉಂಟು ಮಾಡಿತು ನೋಡಿರಿ. ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟು ಪ್ರಯಾಸ ಪಟ್ಟಿರಿ, ಎಷ್ಟೋ ಮನೋವ್ಯಥೆಯನ್ನು ಅನುಭವಿಸಿದಿರಿ, ಎಂಥ ಭಯವನ್ನು ಎಂಥ ಹಂಬಲವನ್ನು ತೋರಿಸಿದ್ದೀರಿ. ಮಾನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ. ನೀವು ಆ ಕಾರ್ಯಕ್ಕೆ ಸೇರಿದವರಲ್ಲವೆಂಬುದನ್ನು ಎಲ್ಲಾ ವಿಧದಲ್ಲಿಯೂ ತೋರಿಸಿದಿರಿ. ಏನ್ ಹೇಳ್ತಿದ್ದಾರೆ ಪೌಲರವರಂತಂದ್ರೆ, ನೀವು ದುಃಖ ಪಡಿ, ಕಣ್ಣೀರು ಸುರಿಸಿ, ಅಸತ್ಯವಾದ ದಾರಿಯಿಂದ ಹೊರಗೆ ಬನ್ನಿ. ಅದಕ್ಕೆ ದುಃಖ ಪಡ್ಬೇಕಾ ದುಃಖ ಪಡಿ, ಕಣ್ಣೀರು ಸುರಿಸ್ಬೇಕಾ ಕಣ್ಣೀರು ಸುರಿಸಿ, ಅವಮಾನಕ್ಕೆ ಗುರಿ ಆಗ್ಬೇಕಾ ಅವಮಾನಕ್ಕೆ ಗುರಿಯಾಗಿ ಸಾಯೋವರೆಗೂ ನಿಮ್ಮಲ್ಲಿ ಭಯವಿರೋದಿಲ್ಲ, ನಾನು ಅಸತ್ಯವಾದ ಮಾರ್ಗದಲ್ಲಿದ್ದೇನೆ ಅಂತ. ಸಾಯೋವರೆಗೂ ನಿಮ್ಮಲ್ಲಿ ಒಂದು ಧೈರ್ಯವಿರುತ್ತೆ, ನಾನು ಸತ್ಯದ ಮಾರ್ಗದಲ್ಲಿದ್ದೇನೆ, ನನಗೆ ಇನ್ನೇನು ದುಃಖ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ. ಯಾಕೆ ನಾವಿನ್ನೂ ಅಲ್ಲೇ ಇದ್ದೇವೆ? ಯಾಕೆ ನಾವಿನ್ನೂ ಆ ಭಯದಲ್ಲಿದ್ದೇವೆ? ಧೈರ್ಯ ಕೊಡುವುದಕ್ಕೆ ಕ್ರಿಸ್ತನ ಸಿದ್ಧನಾಗಿರಬೇಕಾದರೆ, ನಿತ್ಯ ಜೀವವನ್ನು ಕೊಡುವುದಕ್ಕೆ ವಾಕ್ಯವು ಸಿದ್ಧವಾಗಿರಬೇಕಾದ್ರೆ, ವೈ ಆರ್ ವಿ ಇನ್ ದಟ್ ಪ್ಯಾಥೆಟಿಕ್ ಸಿಚುವೇಶನ್? ಯಾಕೆ ನಾವಿನ್ನು ಅಲ್ಲೇ ಕೊಳುತು 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 ಜೀವನವನ್ನ ಹಾಳು ಮಾಡ್ಕೊಳ್ತಿದ್ದೇವೆ? ವೈ? ಬಿಕಾಸ್ ನಾವಲ್ಲಿಂದ ಬರ್ಲಿಕ್ಕೆ ಇಷ್ಟ ಆಗ್ತಿಲ್ಲ. ನಾವಲ್ಲಿಂದ ಬರ್ಲಿಕ್ಕೆ ನಮ್ಮ ಹೃದಯಗಳನ್ನ ನಾವು ಸಿದ್ಧ ಮಾಡಿಕೊಳ್ಳುತ್ತಿಲ್ಲ. ಕ್ರೈಸ್ತರೇ, ವಾಕ್ಯವು ನಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಯೇಸು ಕ್ರಿಸ್ತರವರು ನಮ್ಮನ್ನು ಯಾವುದರಿಂದ ನಾವು ನರಳಾಡುತ್ತಿದ್ದೇವೋ, ಯಾವುದಕ್ಕೋಸ್ಕರ ಪ್ರಪಂಚ ಕಾದುಕೊಂಡಿದೆಯೋ, ಪ್ರಪಂಚಕ್ಕೆ ನೆಮ್ಮದಿ ಸಮಾಧಾನಕ್ಕೋಸ್ಕರ ಎಲ್ಲಾದ್ರೂ ಬೇಡ್ಕೊಳ್ತಿದ್ಯೋ, ಅದನ್ನು ಕ್ರಿಸ್ತನು ಉಚಿತವಾಗಿ ಕೊಡ್ಲಿಕ್ಕೆ ಸಿದ್ಧನಾಗಿರಬೇಕಾದ್ರೆ ವೈ ವಿ ಆರ್ ಡಿನೇಯಿಂಗ್, ವೈ ವಿ ಆರ್ ರಿಜೆಕ್ಟಿಂಗ್, ತಿರಸ್ಕರಿಸುತ್ತಿದ್ದೇವೇನೋ ನೋಡಿಕೊಳ್ಳೋಣ. ಇನ್ನು ಅಸತ್ಯವಾದ ಮಾರ್ಗದಲ್ಲೇ ಇದ್ದೇವೇನೋ ನೋಡಿಕೊಳ್ಳೋಣ. ಬಿಕಾಸ್ ಬಹಳ ದೂರ ಪ್ರಯಾಣ ಮಾಡಿದರೆ ಮತ್ತೆ ಹಿಂತಿರುಗಿ ಬರುವಂತ ಖರ್ಚು ಜಾಸ್ತಿ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ನೀನು ಇಲ್ಲೇ ಇಳ್ಕೊಂಡ್ಬಿಟ್ರೆ, ಇಲ್ಲೇ ನಿನ್ನ ತಪ್ಪುಗಳನ್ನ ಒಪ್ಪಿಕೊಂಡ್ಬಿಟ್ರೆ, ಇಲ್ಲೇ ನಿನ್ನ ಮಾರ್ಗವನ್ನ ಬದಲಾಯಿಸಿಕೊಳ್ಳೋದಕ್ಕೆ ನೀನು ಸಿದ್ಧನಾದರೆ, ನಿನ್ನ ಖರ್ಚು ವೆಚ್ಚವನ್ನು ಎಲ್ಲವನ್ನು ಕೂಡ ಯೇಸು ಕ್ರಿಸ್ತರವರು ತನ್ನ ರಕ್ತದ ಮೂಲಕವಾಗಿ ಪ್ರಾಯಶ್ಚಿತ ಮಾಡಿದ್ದಾರೆ. ಯು ಡೋಂಟ್ ನೀಡ್ ಟು ಪೇ ಎ ಪೆನ್ನಿ. ಒಂದು ಕಾಸು ಕೂಡ ನೀನು ಕಟ್ಟಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ನಿನಗೋಸ್ಕರವಾಗಿ ಕಾದುಕೊಂಡಿರುವಂತದ್ದು ಕೃಪೆ ಅಂತಂದ್ರೆ ಏನೋ ಗೊತ್ತಾ? ನಿನ್ನಿಂದ ಏನನ್ನು ಆಶಿಸದೆ ನಿನಗೆ ಜೀವವನ್ನು, ನಿತ್ಯ ಜೀವವನ್ನು ನೀನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯತೆ ನಿನಗಿಲ್ಲದೆ ಇದ್ದರೂ ನಿನಗೆ ಕೊಡುವಂತದ್ದೇ ಕೃಪೆ. ಆ ಕೃಪೆ ಕಾದುಕೊಂಡಿದೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ. ಆ ಕೃಪೆ ನಿನ್ನನ್ನು ಕಾದುಕೊಂಡು, ನಿನಗೋಸ್ಕರವಾಗಿ ಕಾದುಕೊಂಡು ನೋಡುತ್ತಿದೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ. ಆದ್ರೆ ವಿಪರ್ಯಾಸವೇನೋ ಗೊತ್ತಾ ಪ್ರಿಯರೇ? ಆತನು ಕಾದುಕೊಂಡಿರುವ ಆ ಕೃಪೆ ಅಲ್ಲೇ ಇದೆ. ಆ ಪಾಪದಲ್ಲಿರುವಂತ ನಾವು ಕೂಡ ಅಲ್ಲೇ ಇದ್ದೇವೆ. ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಆತನು ಕರುಣೆಯ ಹಸ್ತವುಳ್ಳವನಾಗಿ ಕರೆಚಾಚಿ ನಮ್ಮನ್ನು ಕರೆಯುತ್ತಿದ್ದರೂ ಕೂಡ ಆ ಕರುಣೆಯ ಸ್ವರವು, ಆ ಕರುಣೆಯ ಕಣ್ಣುಗಳು ನಮ್ಮ ಹೃದಯವನ್ನು ಮುಟ್ಟುತ್ತಿಲ್ಲ. ಮೊಂಡಾಗಿದ್ದೇವೆ, ಬಂಡೆಯಾಗ್ಬಿಟ್ಟಿದ್ದೇವೆ. ಬದಲಾಗ್ಲಿಕ್ಕೆ ನಾವು ನಿಜವಾಗಲೂ ಅವಕಾಶವನ್ನೇ ಕೊಡುತ್ತಿಲ್ಲ. ನಮ್ಮ ಹೃದಯದಲ್ಲಿ ಮಾನಸಾಂತರವಾಗೋದಕ್ಕೆ ನಾವು ಅವಕಾಶಗಳನ್ನ ಕೊಡುತ್ತಿಲ್ಲ. ಪರಿಸ್ಥಿತಿಗಳು ನಮ್ಮನ್ನ ಹಾಗೆ ಬದಲಾಯಿಸಿಬಿಟ್ಟಿದ್ದಾವೆ.
ವಾಕ್ಯವು ನಮ್ಮ ಹೃದಯದಲ್ಲಿ ಕುಳಿತುಕೊಳ್ಳುವುದಕ್ಕೆ ನಾವು ಸ್ಥಾನವನ್ನೇ ಕೊಡ್ತಿಲ್ಲ. ಬಿಕಾಸ್ ವಿ ಕ್ರಿಯೇಟೆಡ್ ದಟ್ ಕೈಂಡ್ ಆಫ್ ಸಿಚುವೇಶನ್. ಪ್ರೇರೆ, ಎಷ್ಟೋ ಕಾಲವು ನಮ್ಮ ಮಧ್ಯದಲ್ಲಿಲ್ಲ. ಎಷ್ಟೋ ಸಮಯವು ನಮ್ಮ ಜೊತೆಯಲ್ಲಿಲ್ಲ ಪ್ರೇರೆ. ಇಲ್ಲ, ಅಂದುಕೊಳ್ಳಬಹುದು ನಾನಿನ್ನು ಅಷ್ಟು ಕಾಲ ಬದುಕ್ತೇನೆ, ಎಷ್ಟು ಕಾಲ ಬದುಕಿರಬಹುದೇನೋ, ನೀನು ಬದುಕಿರಬಹುದೇನೋ. ಬಟ್ ಬದುಕಿರುವಂತ ದಿನದ ಉದ್ದಕ್ಕೂ ಪಶ್ಚಾತ್ತಾಪದಿಂದ ಬದುಕಿರ್ತೀಯೇನೋ ನೋಡಿಕೋ. ನೀನು ಹಿಂತಿರುಗಿ ಬರಲಿಕ್ಕಾಗದೇ ಇರುವಷ್ಟು ದೂರ ಹೋಗ್ಬಿಟ್ಟಿರ್ತೀಯೇನೋ ನೆನಪು ಮಾಡಿಕೋ. ಒಂದು ವೇಳೆ ನೀನು ಇವಾಗ ಇನ್ನು ಸಾಕು, ನಾನು ಇವಾಗ ಹಿಂತಿರುಗಿ ಬರಬೇಕು ಎಂದು ನೀನು ಅಂದುಕೊಂಡರೂ ಕೂಡ ಅದರ ಎಕ್ಸ್ಪೆನ್ಸ್, ಅದರ ಖರ್ಚು ಬಹಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಹಳ ಕಠಿಣವಾಗಿರುತ್ತೆ. ಪ್ರಿಯರೇ, ಹೇಗಿದ್ದೇವೆ ನಾವು? ಯಾವ ಗಾಡಿಯಲ್ಲಿದ್ದೇವೆ? ಯಾವ ಮಾರ್ಗದಲ್ಲಿದ್ದೇವೆ? ಆರ್ ಯು ಇನ್ ದ ಸಿಚುವೇಶನ್ ವೇರ್ ಯು ಕಾಂಟ್ ಬಿ ಕಾನ್ಫಿಡೆಂಟ್ ಎನಫ್? ಅಂದ್ರೆ ನಿನ್ನ ಮೇಲೆ ನಿನಗೆ ಕಾನ್ಫಿಡೆಂಟ್ ಬರ್ತಿಲ್ಲ, ನೀನು ಎಲ್ಲಿಗೆ ಹೋಗ್ತಿದ್ಯೋ ನಿನಗೆ ಗೊತ್ತಾಗ್ತಿಲ್ಲ. ಯು ಆರ್ ಇನ್ ವೆರಿ ಕನ್ಫ್ಯೂಷನ್ ಸಿಚುವೇಶನ್. ಡೋಂಟ್ ಬಿ ಇನ್ ಕನ್ಫ್ಯೂಷನ್, ಬಿ ಕ್ಲಾರಿಫೈಡ್. ಯಾಕೆ ಕನ್ಫ್ಯೂಷನ್? ಯಾಕೆ ವಾಕ್ಯ ನಮ್ಮನ್ನ ಕನ್ಫ್ಯೂಷನ್ ಅಲ್ಲಿ ಯಾವತ್ತು ಬೀಳಿಸೋದಿಲ್ಲ ಪ್ರೇರೆ. ಇಟ್ ಕ್ಲಾರಿಫೈಸ್ ಅಸ್, ಇಟ್ ಗಿವ್ಸ್ ಆನ್ಸರ್ ಫಾರ್ ಎವ್ರಿ ಕ್ವೆಶ್ಚನ್. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು, ಸಮಾಧಾನವನ್ನ ಕೊಡುತ್ತೆ. ಇಫ್ ಯು ಹ್ಯಾವ್ ಕ್ವೈರಿ, ಇಫ್ ಯು ಹ್ಯಾವ್ ಕ್ವೆಶ್ಚನ್, ಆಸ್ಕ್ ಗಾಡ್. ದೇವರನ್ನು ಕೇಳಿ, ಆ ದೇವರು ನಿಮಗೆ ಸರಿಯಾದಂತ ಉತ್ತರವನ್ನ ಕೊಡ್ತಾರೆ. ಬಟ್ ಡೋಂಟ್ ಬಿ ಇನ್ ಕನ್ಫ್ಯೂಷನ್, ಡೋಂಟ್ ಬಿ ಇನ್ ರಾಂಗ್ ಪಾತ್. ಕೆಟ್ಟ ಮಾರ್ಗದಲ್ಲಿ, ಕೆಟ್ಟ ಪರಿಸ್ಥಿತಿಗಳಲ್ಲಿ ಇರಬೇಡಿ. ಇಟ್ಸ್ ವೆರಿ ಬ್ಯಾಡ್, ಇಟ್ಸ್ ವೆರಿ ಬ್ಯಾಡ್. ಒಬ್ಬನಿಗೆ ಸರಳವಾಗಿ ಕಾಣುವಂತ ದಾರಿ, ನೆಟ್ಟಗಿರುವಂತ ದಾರಿ, ಕೊನೆಗೆ ಅಟ್ ಲಾಸ್ಟ್ ಮರಣ. ಮರಣ ಬೇರೆ. ಮರಣ ಎಲ್ಲರಿಗೂ ಬರುತ್ತೆ, ಎಲ್ಲರ ಜೀವನದಲ್ಲೂ ಮರಣವನ್ನುವಂಥದ್ದು ಬರುತ್ತೆ. ಬಟ್ ಶಾರೀರಿಕವಾಗಿ ಹೊಂದುವಂತ ಮರಣ ಎಲ್ಲರಿಗೂ ಬರುವಂತ ಮರಣ. ಆದ್ರೆ ಎರಡನೇ ಮರಣವಿದೆ, ಆ ಮರಣಕ್ಕೆ ನಾವು ಸೇರಬಾರದು. ಅದಕ್ಕೆ ಅದು ನರಕ, ಅದು ಪಾತಾಳ, ಅದು ನಾಶನದ ಮಾರ್ಗದಲ್ಲಿರುವವರಿಗೆ, ಆ ನಾಶನದ ಮಾರ್ಗದಲ್ಲಿರುವವರು ಸೇರುವಂತ ಲೋಕ. ಪ್ರಿಯರೇ, ನಾವು ನಾಶನ ಮಾರ್ಗದಲ್ಲಿದ್ದೇವ? ದಯವಿಟ್ಟು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ವೆನ್ ಯು ನೋ ಇಟ್ ಇಸ್ ಬ್ಯಾಡ್, ದೆನ್ ಡೋಂಟ್ ಫಾಲೋ ಇಟ್. ಇಟ್ಸ್ ವೆರಿ ಬ್ಯಾಡ್, ಇಟ್ಸ್ ವೆರಿ ವೆರಿ ಬ್ಯಾಡ್, ಇಟ್ಸ್ ವೆರಿ ವೆರಿ ಬ್ಯಾಡ್. ಪಾಕಿಸ್ತಾನಲ್ಲಿರುವಂತ ಒಬ್ಬ ಅಧಿಕಾರಿ, ಪಾಕಿಸ್ತಾನಲ್ಲಿರುವಂತ ಒಬ್ಬ ಅಧಿಕಾರಿಯ ಹೆಂಡತಿ ಯೇಸು ಕ್ರಿಸ್ತನನ್ನ ನಂಬಿಕೊಂಡ್ಳು. ಪಾಕಿಸ್ತಾನ್ ಕ್ರಿಶ್ಚಿಯನ್ ಕಂಟ್ರಿ ಅಲ್ಲ, ನಮ್ಮೆಲ್ಲರಿಗೂ ಗೊತ್ತು. ಇಟ್ಸ್ ಎ ಮುಸ್ಲಿಂ ಕಂಟ್ರಿ. ಯೇಸುಸ್ವಾಮಿಯ ಸುವಾರ್ತೆ ಹೇಗೆ ತಿಳಿಸಲ್ಪಡ್ತೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಶಿ ಬಿಲೀವ್, ನಂಬಿದಳು. ಬಟ್ ಶಿ ವಾಸ್ ಎ ಏನಂತಾರೆ, ಸೀಕ್ರೆಟ್ ಬಿಲೀವರ್, ರಹಸ್ಯ ವಿಶ್ವಾಸಿ. ದಿನ ಪ್ರಾರ್ಥನೆ ಮಾಡಿ, ದೇವಾ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ನಾನಿವಾಗ ಕ್ರಿಸ್ತನನ್ನ ನಂಬಿದ್ದೇನೆ ಎಂಬಂತ ಸತ್ಯ ಗೊತ್ತಾದ್ರೆ ಕೊಂದು ಬಿಡ್ತಾರೆ ನನ್ನನ್ನ. ಅದಂತೂ ಸತ್ಯ, ಕೊಂದು ಬಿಡ್ತಾರೆ. ನನಗೆ ನಿನ್ನನ್ನು ಆರಾಧಿಸುವುದಕ್ಕೆ ಒಂದು ಒಳ್ಳೆ ಅವಕಾಶ ಕೊಡು. ಈ ರೀತಿ ಪ್ರಾರ್ಥಿಸುತ್ತಾ 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 ಇರಬೇಕಾದ್ರೆ ಅಧಿಕಾರಿ ಅಲ್ವಾ ಗಂಡ, ಇದ್ದಕ್ಕಿದ್ದಂಗೆ ಹೇಳ್ದ, ಇಲ್ಲಿ ನೀನಿರೋದು ಒಳ್ಳೇದಲ್ಲ, ಯು ಗೋ ಟು ಇಂಗ್ಲೆಂಡ್ಗೆ ಹೋಗು, ಅಲ್ಲಿದ್ದು ಬಿಡು. ಇಂಗ್ಲೆಂಡ್ಗೆ ಹೋಗಿ ಅಲ್ಲಿದ್ದು ಬಿಡು. ತುಂಬಾ ಖುಷಿ ಆಯ್ತು. ಇಂಗ್ಲೆಂಡ್ಗೆ ಹೋಗಿ ಇನ್ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಎವ್ರಿ ವೀಕ್ ಚರ್ಚ್, ಅವಕಾಶವಿದ್ದಾಗೆಲ್ಲ ದೇವರ ಸಮ್ಮುಖಕ್ಕೆ ಹೋಗುವಂತದ್ದು, ಅವಕಾಶವಿದ್ದಾಗೆಲ್ಲ ದೇವರ ವಾಕ್ಯವನ್ನು ಕೇಳುವಂತದ್ದು, ಪ್ರಾರ್ಥನೆ ಮಾಡುವಂತದ್ದು. ಇಷ್ಟು ದಿನ ಬಂಧನದಲ್ಲಿ ಇದ್ದಂತ ಆಕೆಗೆ ಬಿಡುಗಡೆ ಸಿಕ್ತು. ಶಿ ರೋಟ್ ಎ ಬುಕ್. ಆಕೆ ಒಂದು ಪುಸ್ತಕವನ್ನು ಬರೆದು ಆ ಟೈಟಲ್ ಬಹಳ ಅದ್ಭುತವಾಗಿದೆ. I dare to call my savior as Jesus.
ನಾನು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಕರೆಯೋದಕ್ಕೆ ಧೈರ್ಯವುಳ್ಳವಳಾಗಿದ್ದೇನೆ ಎಂಬುದಾಗಿ. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್, ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತಂದ್ರೆ, ಒಂದು, ನಾವು ಅಸತ್ಯದಲ್ಲಿದ್ದೇವೆ ಎಂಬಂತ ಸತ್ಯವು ನಮಗೆ ತಿಳಿದ ನಂತರ ವಿ ಶುಡ್ ನಾಟ್ ಸ್ಟೇ ದೇರ್. ಸತ್ಯವು ಏನಿದೆ, ವಾಕ್ಯವು ಏನಿದೆ, ನಿಜವೇನಿದೆ, ವಿ ಹ್ಯಾವ್ ಟು ಗೋ ಬ್ಯಾಕ್. ಯೂಟರ್ನ್ ತಗೊಳ್ಳೇಬೇಕು ಪ್ರೇರೆ. ಇದು ಸರಿಯಾದಂತ ದಾರಿ ಅಲ್ಲ, ಗೊತ್ತಾಯ್ತಾ? ಜಸ್ಟ್ ಟೇಕ್ ಎ ಯೂಟರ್ನ್. ಡೋಂಟ್ ಬಿ ಇನ್ ದಟ್ ರೋಡ್, ಇನ್ ದಟ್ ವೇ. ನಿಜವಾಗ್ಲೂ ನಾವು ತಿರುಗಿ ಬಂದರೆ ಪ್ರೇರೆ, ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾರೆ, ಗೊತ್ತಾ? ಪರಿಸ್ಥಿತಿಗಳನ್ನು ಮಾತ್ರವಲ್ಲ, ಅಧಿಕಾರಿಗಳನ್ನು ಕೂಡ ದೇವರು ಬದಲಾಯಿಸ್ತಾರೆ. ಜಸ್ಟ್ ಬಿಕಾಸ್ ಆಫ್ ಯು, ಜಸ್ಟ್ ಬಿಕಾಸ್ ಫಾರ್ ಯು, ಓನ್ಲಿ ಫಾರ್ ಯು, ನಿನಗೋಸ್ಕರ. ಮೈ ಗಾಡ್ ಇಸ್ ಕ್ಯಾಪಬಲ್ ಆಫ್ ಎವ್ರಿಥಿಂಗ್. ನನ್ನ ದೇವರು ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಿ ಕ್ಯಾನ್ ಡೂ ಎನಿಥಿಂಗ್, ಹಿ ಕ್ಯಾನ್ ಡೂ ಎನಿಥಿಂಗ್. ಪ್ರೇರೆ, ದಯವಿಟ್ಟು ನಮ್ಮ ಆಲೋಚನೆಗಳನ್ನು ತಡ ಮಾಡುವುದು ಬೇಡ. ರಕ್ಷಣೆ ಹೊಂದಲಿಕ್ಕೆ ನಾವು ತಡ ಮಾಡುವುದು ಬೇಡ. ರಕ್ಷಣೆ ಎನ್ನುವಂಥದ್ದು ದೀಕ್ಷಾ ಸ್ನಾನದ ಮೂಲಕವಾಗಿ ಬರುತ್ತೆ ಅಂತಂದುಕೊಂಡ್ರೆ, ಹೌದು, ದೀಕ್ಷಾ ಸ್ನಾನದ ಮೂಲಕವಾಗಿ. ಆದರೆ ನಾನು ಬೈಬಲ್ ಕಾಲೇಜಿಂದ ಹೊರಬಂದಾಗ ಒಬ್ಬರ ಒಂದು ದೊಡ್ಡ ಪಾಸ್ಟರ್ ಮಗ ನಾನು ಬೈಬಲ್ ಕಾಲೇಜಿಂದ ಹೊರಗೆ ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ನ ಮೇಲೆ ಜೋಕ್ ಮಾಡೋದಕ್ಕೆ, ಅಂದ್ರೆ ನನಗೆ ಎಷ್ಟು ಗೊತ್ತಿದೆಯೋ ಅಂತ ಕೇಳಲಿಕ್ಕೆ, ಹಿ ವಾಂಟೆಡ್ ಟು ಮೇಕ್ ಮೀ ಎ ಫೂಲ್. ಕೇಳಿದ್ರು, ರಕ್ಷಣೆ ಎನ್ನುವಂಥದ್ದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ. ಇಮಿಡಿಯೇಟ್ ಆಗಿ ಜೋರಾಗಿ ನಕ್ಬಿಟ್ರು ಅವ್ರು. ನನಗೊಂಥರ ಐ ಫೆಲ್ಟ್ ಶೇಮ್. ಒಂಥರ ನಕ್ಕಬಿಟ್ಟು, ದೀಕ್ಷಾ ಸ್ನಾನದ ಮೂಲಕವಾಗಿ ರಕ್ಷಣೆ ಬರಲ್ಲ ಅಂತ. ಆಶ್ಚರ್ಯ ಆಯ್ತು. ನಾನು ಕೇಳಿದೆ, ಹೌ ಕ್ಯಾನ್ ಯು ಪ್ರೂವ್ ದಟ್? ನೀನು ಹೇಗೆ ಅದನ್ನ ಪ್ರೂವ್ ಮಾಡ್ಲಿಕ್ಕಾಗತ್ತೆ? ದೀಕ್ಷಾ ಸ್ನಾನದ ಮೂಲಕವಾಗಿ ಬರುವಂತದ್ದು ರಕ್ಷಣೆ ಅಲ್ಲ. ದೀಕ್ಷಾ ಸ್ನಾನದ ಮೊದಲು ನೀನು ತೆಗೆದುಕೊಂಡಂತ ನಿರ್ಣಯವೇ ನಿನಗೆ ರಕ್ಷಣೆ ಕೊಡುತ್ತೆ. ಅಂದ್ರೆ ನೀನು ಕ್ರಿಸ್ತನಿಗೋಸ್ಕರವಾಗಿ ನಿನ್ನ ಹೃದಯವನ್ನು ನಿಜವಾಗಲೂ ಸಮರ್ಪಿಸಿಕೊಂಡಾಗ ನಿನಗೆ ರಕ್ಷಣೆ ಬರುತ್ತೆ. ದೀಕ್ಷಾ ಸ್ನಾನ ಒಂದು ಸೂಚನೆ ಬಿಟ್ಟರೆ ಅದು ರಕ್ಷಣೆಗೆ ಮಾರ್ಗವಲ್ಲ. ಅದು ಒಂದು ಸೂಚನೆ, ಅದು ಒಂದು ನಿಬಂಧನೆ, ಅದು ಒಂದು ಗುರುತಷ್ಟೇ. ರಕ್ಷಣೆ ಎಲ್ಲಿಂದ ಬರುತ್ತೆ? ನಿನ್ನ ಹೃದಯದಿಂದ, ನೀನು ತೆಗೆದುಕೊಂಡಂತ ನಿರ್ಣಯದಿಂದ. ಎಸ್, ಇಟ್ ಇಸ್ ಟ್ರೂ, ಅದು ಸತ್ಯ. ಬಟ್ ಆ ಸಮಯದಲ್ಲಿ ನಾನು ಅದನ್ನ ಒಪ್ಕೊಂಡಿಲ್ಲ. ಯಾಕಂತಂದ್ರೆ ಅವಮಾನ ಆಗೋಯ್ತಲ್ಲ ನನಗೆ. ಎಲ್ಲರ ಮುಂದೆ ಅವ್ರು ನಕ್ಬಿಟ್ರಲ್ಲ, ನಾನು ಅದನ್ನ ಆಕ್ಸೆಪ್ಟ್ ಮಾಡಿಲ್ಲ ಅವತ್ತು. ಬಟ್ ಟುಡೇ ಇಟ್ ಇಸ್ ಫ್ಯಾಕ್ಟ್, ಇಟ್ ಇಸ್ ಟ್ರೂ. ಸಾಲ್ವೇಷನ್ ಸ್ಟಾರ್ಟ್ಸ್ ಫ್ರಮ್ ಯು. ರಕ್ಷಣೆ ಬರುವಂತದ್ದು ನನ್ನಲ್ಲಿ, ನಾನು ತೆಗೆದುಕೊಂಡಂತ ನಿರ್ಣಯದಲ್ಲಿ, ನಾನು ಬದಲಾಗುವುದರಲ್ಲಿ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಅದಕ್ಕೆ ಪ್ರತಿಬಿಂಬ, ಅದಕ್ಕೆ ಪ್ರತಿರೂಪ. ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಹೃದಯ ಬದಲಾಗಲ್ಲ ಬೇರೆ. ಹೃದಯ ಬದಲಾದ ನಂತರ ದೀಕ್ಷಾ ಸ್ನಾನ ತೆಗೆದುಕೊಳ್ತೇವೆ. ದೀಕ್ಷಾ ಸ್ನಾನದ ನಂತರ ದೇವರ ಬಳಿಗೆ ಹತ್ತಿರವಾಗ್ತೇವೆ. ಸಂಪೂರ್ಣವಾದಂತ ರಕ್ಷಣೆಗೆ ನಾವು ಮುಂದಕ್ಕೆ ಹೋಗ್ತೇವೆ. ಸೊ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಹೃದಯವನ್ನು ದೇವರಿಂದ ದೂರ ಮಾಡಿಕೊಂಡವರೊಂದು ವೇಳೆ ಇದ್ದರೆ, ಅಂತವರಿಗೆ ಈ ವಚನ, ಅಂತವರಿಗೆ ಈ ಮಾತುಗಳು, ಅಂತವರಿಗೆ ಈ ಸತ್ಯವಾದಂತ ಮಾತುಗಳು. ಯಾಕಂದ್ರೆ ಇದು ಒಳ್ಳೆಯ ಸಮಯ, ಇದು ರಕ್ಷಣೆಯ ದಿನ, ಇದು ರಕ್ಷಣೆಯ ದಿನ. ಉಚಿತವಾಗಿ ಕೊಡಲ್ಪಡುತ್ತಿರುವಂತ ಈ ರಕ್ಷಣೆ, ಉಚಿತವಾಗಿ ತೋರುತ್ತಿರುವಂತ ಈ ಸತ್ಯ ಮಾರ್ಗ, ಉಚಿತವಾಗಿ ಕೊಡುತ್ತಿರುವಂತ ಈ ಒಂದು ವಿಮೋಚನೆಯಲ್ಲಿ ದಯವಿಟ್ಟು ಪ್ರೇರೆ ಸ್ಥಿರವಾಗಿರೋದಕ್ಕೆ ನಾವು ಪ್ರಯತ್ನಿಸೋಣ. ಯಾಕಂದ್ರೆ ಸಾಕು, ಮೋಸದಲ್ಲಿದ್ದದ್ದು ಸಾಕು, ಪಾಪದಲ್ಲಿ ಇದ್ದದ್ದು ಸಾಕು, ಅಸತ್ಯದಲ್ಲಿದ್ದದ್ದು ಸಾಕು, ವಂಚನೆಯಲ್ಲಿದ್ದದ್ದು ಸಾಕು. ಇನ್ನಾದ್ರೂ ಹೊರಗೆ ಬರೋಣ, ಇನ್ನಾದ್ರೂ ಸತ್ಯವನ್ನು ತಿಳಿದುಕೊಳ್ಳೋಣ, ಇನ್ನಾದ್ರೂ
ಕ್ರಿಸ್ತನ ಪಾದದ ಮುಂದೆ ಅಡ್ಡ ಬೀಳೋಣ ಪ್ರಿಯರೇ, ಅಡ್ಡ ಬೀಳೋಣ. ಆತನ ಪಾದಗಳನ್ನು ಹಿಡಿದುಕೊಳ್ಳೋಣ, ಆತನನ್ನು ಮುದ್ದಿಡೋಣ. ಇನ್ನೆಷ್ಟು ಕಾಲ ಸತ್ಯದಲ್ಲಿರೋಣ? ಇನ್ನು ಅಲ್ಲೇ ಇರಬೇಕು ಎಂದು ನಾವು ಅಂದುಕೊಂಡ್ರೆ ನಾವು ಮೂರ್ಖರಾಗಿರುತ್ತೇವೆ ವಿನಃ ಬುದ್ಧಿವಂತರಲ್ಲ. ದಯವಿಟ್ಟು ಆ ಕೇಳಿರುವಂತೆ ಮಾತುಗಳನ್ನು ನಾವು ಒಮ್ಮೆ ನೆನಪು ಮಾಡಿಕೊಳ್ಳೋಣ. ಡೋಂಟ್ ಸ್ಟೆಪ್ ಇನ್ ಟು ದಿ ರಾಂಗ್ ಟ್ರೈನ್. ಇಫ್ ಯು ಹ್ಯಾವ್ ಸ್ಟೆಪ್ಡ್ ಇನ್, ಗೆಟ್ ಆಫ್ ಇಟ್. ಎಳೆದು ಬಿಡಿ, ಎಳೆದು ಬಿಡಿ. ಆನ್ ದ ವೆರಿ ನೆಕ್ಸ್ಟ್ ಸ್ಟೇಷನ್, ಎಳೆದು ಸರಿಯಲ್ಲ. ನಾವು ಅಂದುಕೊಂಡಂತ ಗಮ್ಯಸ್ಥಾನಕ್ಕೆ ನಮ್ಮನ್ನು ಸೇರಿಸಲ್ಲ. ತಪ್ಪು, ಮೋಸ, ವಂಚನೆ. ದಯವಿಟ್ಟು ಈ ಮಾತುಗಳು ಒಂದು ವೇಳೆ ನಮ್ಮ ಹೃದಯಗಳಿಗೆ ಮುಟ್ಟಿದ್ದೆ ಆದರೆ ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ದಿನ. ಹಿಂದೆ ನಾವು ಬದಲಾಗಬೇಕು ಪ್ರೇರೆ. ನಮ್ಮಲ್ಲಿ ಅವಕಾಶವು, ಸಮಯವೂ ಎಷ್ಟು ಮಾತ್ರವೂ ಇಲ್ಲ. ಸೊ if you get on the wrong train, get off at the next station. The longer you stay, the more expensive the return trip will be. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಅಸತ್ಯವನ್ನೇ ಸತ್ಯವೆಂದು ತಿಳಿದುಕೊಂಡು ಬದುಕುತ್ತಿರುವಂತ ಮೋಸಪೂರಿತವಾದಂತ ಬದುಕುಗಳು ನಮ್ಮದಾಗಿದೆ. ಸಹಾಯ ಮಾಡಿ ಸತ್ಯವನ್ನು ತಿಳಿದುಕೊಂಡು ಆ ಸತ್ಯದ ಹೆಜ್ಜೆಯಲ್ಲಿ ನಾವು ಜೀವಿಸೋದಕ್ಕೆ ನಮಗೆ ಕೃಪೆ ತೋರಿಸಿ ದೇವರೇ. ಕೃಪೆಯಿಂದ ನಮಗೋಸ್ಕರ ಕಾಯ್ತಿದ್ದೀರಿ. ಆ ಕರುಣೆಯ ಹಸ್ತವನ್ನು ಚಾಚುತ್ತಾ ನಮ್ಮನ್ನು ಪ್ರೀತಿಯಿಂದ, ಮಮತೆಯಿಂದ ಸೆಳೆದುಕೊಳ್ಳೋದಕ್ಕೆ ನೀವು ಸಿದ್ಧರಾಗಿದ್ದೀರಿ ಸ್ವಾಮಿ. ನಾವು ನಿಮ್ಮ ಹಸ್ತಗಳಲ್ಲಿ ಸೇರುವುದಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮನ್ನು ಅಪ್ಪಿಕೊಂಡು ನೀವು ತೋರುವಂತ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಕೃಪೆ ತೋರಿಸಿ. ಹೌದು ಸ್ವಾಮಿ, ನಿಮ್ಮಲ್ಲಿ ಬಂದಾಗಲೂ ಕೂಡ ಆ ಮಾರ್ಗವು ವಿಶಾಲವಾಗಿರುತ್ತೆ ಎಂಬುದಾಗಿ ನೀವು ಹೇಳಿಲ್ಲ, ಇದು ಕಠಿಣವಾಗಿರುತ್ತೆ ಎಂಬುದಾಗಿ ನೀವು ಹೇಳಿದ್ದೀರಾ. ಆದರೆ ನಮ್ಮ ಕೈ ನಿಮ್ಮ ಕೈಯಲ್ಲಿರುತ್ತೆ ಎಂಬಂತ ಧೈರ್ಯವು ಮಾತ್ರ ನಮಗೆ ಆಧಾರವಾಗಿರುತ್ತೆ ಸ್ವಾಮಿ. ಯಾವ ಪರಿಸ್ಥಿತಿಗಳಲ್ಲೂ ನೀವು ಕೈ ಬಿಡುವುದಿಲ್ಲ ಎಂಬಂತ ಧೈರ್ಯವು ನಮ್ಮಲ್ಲಿದೆ ಕರ್ತನೆ. ಅಂತ ಭರವಸೆ, ಅಂತ ಧೈರ್ಯ, ಅಂತ ನಂಬಿಕೆ, ಅಂತ ಸ್ಥಿರಚಿತ್ತ ನಮ್ಮೆಲ್ಲರನ್ನು ದಯಪಾಲಿಸಿ. ಈ ಮಾತುಗಳು ಒಂದು ವೇಳೆ ನಮ್ಮ ಹೃದಯಗಳನ್ನು ಮುಟ್ಟಿದ್ದೆ ಆದರೆ ಸ್ವಾಮಿ, ನಮ್ಮ ಹೃದಯಗಳನ್ನು ಹಿಂದೆ ನಿಮಗೋಸ್ಕರ ಸಮರ್ಪಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ದೇವರೇ. ನೀವು ಹಾಗೆ ಮಾಡುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿಯೂ ಪ್ರಯಾಸ ಪಡುವವರಾಗಿ ಅನೇಕರಿದ್ದಾರೆ ಸ್ವಾಮಿ. ಅವರೆಲ್ಲರನ್ನೂ ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ಬರಬೇಕಾದಂತ ಪ್ರತಿಫಲವನ್ನು ನೀವೇ ಕೊಟ್ಟು ನಡೆಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಬಲಹೀನರಾಗಿ ಯಾರಾದರೂ ಒಂದು ವೇಳೆ ಇದ್ದರೆ ಸ್ವಾಮಿ ಬಲಪಡಿಸಿ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಡೆಸಿ ನೀವೇ ಜೊತೆಗಾರನಾಗಿದ್ದು ನಡೆಸುತ್ತಿರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.